ಮೊನ್ನೆ ದಿನ ಇಡೀ ಭಾರತ ದೇಶದ ಜನರಿಗೆ ಅತ್ಯಂತ ನೋವಿನ ದಿನವಾಗಿದೆ. ಬಹುಶಃ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರಗಾಮಿಗಳ ಮತ್ತು ಭಯೋತ್ಪಾದಕರ ಆ ಒಂದು ಹತಾಸ ಮತ್ತು ದುಷ್ಕೃತ್ಯದಲ್ಲಿ ನಮ್ಮ ದೇಶದ ಹಲವಾರು ಜನರು ಇವತ್ತು ಹತ್ಯೆಗೆಟ್ಟು ನಮ್ಮನ್ನು ನಮ್ಮನ್ನು ಅಗಲಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಕರ್ನಾಟಕದವರು 3 ಜನ ಇದ್ದಾರೆ. ಇದರಲ್ಲಿ ಬಹುಶಃ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಕುಟುಂಬಸ್ಥರು ಬಹುಶಃ ಆ ಒಂದು ಪ್ರವಾಸ ಹೋದ ಸಂದರ್ಭದಲ್ಲಿ ಮಂಜುನಾಥನು ಕೂಡ ಇವತ್ತು ಗುಂಡಿಕ್ಕಿ ಕೊಲ್ಲಲ್ಪಟ್ಟಿದ್ದು. ಬಹುಶಃ ಎಲ್ಲ ಮಂಜುನಾಥ್ ಅವರ ಹತ್ಯೆ ಇರಲಿ ಮತ್ತು ಆ ದೇಶ ಘಟನೆಯನ್ನು ನಾವೆಲ್ಲಕ್ಕೂ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇವತ್ತು ಈ ಒಂದು ಕುಟುಂಬಕ್ಕೆ ಬಹುಶಃ ನಾನು ನಿನ್ನೆ ಬರಬೇಕಂತ ನನಗೆ ಇತ್ತು. ನಮ್ಮ ಉಳ್ಳಾದ ಉರುಸ್ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಂತ ತೀರ್ಮಾನ ಮಾಡಿದ್ದೆ. ಅದರ ಜೊತೆಯಲ್ಲಿ ಬಹುಶಃ ಬೇಗನ್ ರೈ ಮಾಜಿ ಸಚಿವ ಅಂತ ಅವರು ಕೂಡ ಇವರು ಬೆಂಗಳೂರಿನಲ್ಲಿ ಮತ್ತು ಸೇರಿದ್ರು ಕೂಡ ಇಲ್ಲಿಗೆ ಬರಬೇಕಂತೇಳಿ ಬಹುಶಃ ಇಲ್ಲಿಗೆ ಮತ್ತು ಅಲ್ಲಿಗೆ ಹೊತ್ತು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಕುಟುಂಬಸ್ಥರ ಜೊತೆ ಅವರ ಮಂಜುನಾಥ್ ಅವರ ಮಡದಿ ಮತ್ತು ಅವರ ಮಗು ಅವರ ಆ ಒಂದು ತಾಯಂದಿರ ಜೊತೆ ಮಾತಾಡಿದ್ವಿ. ನಾವು ಇವತ್ತು ಈ ನೋವಿನಲ್ಲಿರುವಂಥ ಕುಟುಂಬಸ್ಥರಿಗೆ ನಾವು ಎಷ್ಟೇ ಸ್ವಂತಾನೆ ಹೇಳಿದರೂ ಕೂಡ ಅವರ ನೋವು ನಮ್ಮ ಶಮನಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂತೇಳಿ ಎತ್ತವರ ಮತ್ತು ಮನೆಯವರ ಮಕ್ಕಳ ಆ ನೋವು ಅವರಿಗೆ ಒಂದು ಅಗಲಿಕೆ ನೋವು ಅದು ಅವರಿಗೆಲ್ಲದೆ ಬೇರೆ ಯಾರಿಗೂ ಕೂಡ ಅದನ್ನು ತಡೆಯುವಂಥ ಶಕ್ತಿ ಬಹುಶಃ ಬೇರೆ ಯಾರಿಗೂ ಕೂಡ ಅರ್ಥ ಅಂತ ಹೇಳಿದರೆ ವಿಚಾರ ಬರಲಿಕ್ಕಿಲ್ಲ. ಅದು ಆ ಕುಟುಂಬದ ನೋವು ಅವರವ್ರಿಗೆ ಗೊತ್ತಿದೆ. ಅದು ಕೂಡ ಈ ಕುಟುಂಬದ ಜೊತೆ ಇಡೀ ದೇಶದ ಜನರು, ನಮ್ಮ ರಾಜ್ಯ ಜನರು ನಾವೆಲ್ಲರೂ ಕೂಡ ಅವ್ರ ಜೊತೆ ಇವತ್ತು ಇದ್ದೇವೆ ಅಂತ ಹೇಳಿಕೊಂಡು ಅವರಿಗೆ ಬಹುಶಃ ನಾವು ಬಂದು ನಮ್ಮ ಸಂತಾಪನ ವ್ಯಕ್ತಪಡಿಸಿದ್ದೇವೆ. ಅವ್ರ ಜೊತೆ ಮಾತಾಡಿದ್ದೇವೆ. ಬಹುಶಃ ಸಹೋದರಿ ಆ ಒಂದು ಸಂದರ್ಭ ತಕ್ಕೊಂಡಂಥ ಧೈರ್ಯ ಮತ್ತು ಆ ಮಗು ತಕ್ಕಂಥ ಧೈರ್ಯ ಮತ್ತು ದೇವರು ಕೊಟ್ಟಂಥ ಒಂದು ಅವರಿಗೆ ಆ ಕಾಲದಲ್ಲಿ ಕೊಟ್ಟಂಥ ದೊಡ್ಡ ಮಟ್ಟದ ದೇವರು ಕೊಟ್ಟಂಥ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅವರ ತಾಯಿ ಕೂಡ ಆ ತಾಯಿ ಒಂದು ಮಾತನ್ನು ಹೇಳಿದರು, ನನಗೆ ಹಿಂದಿಂದಲೂ ಕೂಡ ನನ್ನನ್ನು ನಾನು ಒಳಗಡೆ ಇಟ್ಕೊಳ್ಳೋದಲ್ಲ, ನಮಗೆ ಬೇರೆಯವ್ರಿಗೆ ಹೇಳುವಂಥ ಒಂದಿಲ್ಲ. ಅದಕ್ಕಾಗಿ ನಿನ್ನೆ ಯಾರು ಬಂದರೂ ಕೂಡ ನಾನು ವ್ಯಕ್ತಪಡಿಸ ಅಂತ ಹೇಳಿದಾಗ ಆ ತಾಯಿಯ ಒಂದು ವಿಶೇಷವಾದ ವ್ಯಕ್ತಿತ್ವ ಮತ್ತು ಬಹುಶಃ ಅವರ ನೋವು ನಮಗೆ ಕಡೆ ಪರಿಹಾರ ಕಡಿಮೆ ಆಯಿತು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಫಸ್ಟ್ ನಾವಿಗೆ ಆ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಅವ್ರಿಗೆ ಇವತ್ತು ಮತ್ತೆ ಆ ಒಂದು ಸುಂದರವಾಗಿ ಇರುವಂಥ ಒಂದು ವಾತಾವರಣ ನಾವೆಲ್ಲ ಇವತ್ತು ನಿರ್ಮಾಣ ಮಾಡಬೇಕು. ಅದಕ್ಕೆ ಇಡೀ ನಾವೆಲ್ಲ ಜೊತೆ ಕುಟುಂಬ ಜೊತೆ ಇದ್ದೇವೆ. ಈ ಸಂಬಂಧಪಟ್ಟಾಗ ನಾವು ಖಂಡಿತವಾಗಿ ನಮ್ಮಲ್ಲಿ ಶಾಸಕ ಮಿತ್ರರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸದಸ್ಯರು, ಹಿರಿಯರು, ಕಾರ್ಪೊರೇಟರ್ ನಮಗೆ ವಿಚಾರ ನಾವು ಚರ್ಚೆ ಮಾಡಿದ್ದೇವೆ. ಮನೆಯವರು ಅದನ್ನು ಏನು ಕೂಡ ಹೇಳಿಲ್ಲ. ಅಲ್ಲ ಸರ್ಕಾರದ ಕರ್ತವ್ಯ ಅದನ್ನು ನಾವು ಬೇರೆ ಕಡೆಗೆ ಪರಿಹಾರ ಜಾಸ್ತಿ ಕೊಟ್ಟಿರ್ತೀವಿ. ಅಲ್ಲ ಅದನ್ನೇ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿ ಆಯಿತು. ಅಲ್ಲ ಅದಕ್ಕೆ ಬಗ್ಗೆ ಈ ಬಗ್ಗೆ ಖಂಡಿತವಾಗಿ ಸರ್ಕಾರ ಜೊತೆ ಮುಖ್ಯಮಂತ್ರಿ ಖಂಡಿತವಾಗಿ ಚರ್ಚೆ ನಾನು ಮಾತಾಡೋದು. ಸರ್ ಏನು ಹೇಳಿದ್ರು ಸರ್? ಇಲ್ಲ ಅದೇ ಅಲ್ಲಿಗೆ ನಡೆದ ಘಟನೆ ಬಗ್ಗೆ ಒಂದು ಮತ್ತು ಅವರ ತಾಯಿ ಕೂಡ ಇದಂಥ ವಿಚಾರ ಕೂಡ ಮತ್ತು ಆ ಒಂದು ಸಂದರ್ಭ ವಿಚಾರ ಹೇಳಿದ್ದಾರೆ. ಅವ್ರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇಂಥ ಒಂದು ಘಟನೆ ಯಾರು ಕೂಡ ಆಗಬಾರ್ದೆಂಬ ಅವ್ರು ಪ್ರಾರ್ಥನೆ ಕೂಡ ಇಟ್ಟು ಮಾಡಿದ್ದಾರೆ. ಸರ್ಕಾರಕ್ಕೆ ಏನಾದ್ರು ಮನವಿ ಕೊಟ್ಟು ಯಾವ್ದಾದ್ರು ವಿಚಾರ ಇಲ್ಲ, ಅದ್ರ ಬಗ್ಗೆ ಆ ವಿಚಾರ ಯಾವುದು ಕೂಡ ಇರ್ತಿಲ್ಲ. ಅದು ನಾವು ಈ ಕುಟುಂಬಸ್ಥರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೇವೆ, ನಾವಿದ್ದೇವೆ, ನಮ್ಮೆಲ್ಲ ಜನಪತಿ ನಾವೆಲ್ಲರೂ ಕೂಡ ಇದ್ದೇವೆ. ಅದರ ಬಗ್ಗೆ ನಾವು ಸರ್ಕಾರ ಮಾತಾಡ್ತೇವೆ. ಕೇಂದ್ರ ಸರ್ಕಾರ ಒಂದಷ್ಟು ಕಠಿಣ ನಿರ್ಧಾರಕ್ಕೆ ಮುಂದಾಗಿದೆ. ಕೇಂದ್ರ ಸರ್ಕಾರ ಈ ಭಯೋತ್ಪಾದನೆ ಚಟುವಟಿಕೆ ಬಗ್ಗೆ ನೋಡಿ, ಇಡೀ ಜನರು ಇವತ್ತು ಕೇಂದ್ರ ಸರ್ಕಾರ ಜೊತೆಯಲ್ಲಿದೆ. ಇದು ನಮ್ಮ ದೇಶದ ಪ್ರಶ್ನೆ. ದೇಶದ ಒಗ್ಗಟ್ಟು ಏಕತೆ ಈಗ ಅತಿ ಮುಖ್ಯ. ಈ ದೇಶವನ್ನು ದುರ್ಬಲಗೊಳಿಸಬೇಕಾದರೆ ಭಯೋತ್ಪಾದಕರಲ್ಲಿ ಬೇರೆ ರಾಷ್ಟ್ರದಲ್ಲಿ ಈ ಸಮಾಜ ವಿಭಾಗ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೇವೆ. ಈಗ ನಮ್ಮೆಲ್ಲ ದೇಶದ ಇಡೀ ಸರ್ವ ಜನರು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ನಿಂತು ರಾಜ್ಯಕ್ಕೆಲ್ಲ ಬದಿಗಿಟ್ಟು ಇವತ್ತು ದೇಶ ಏಕತೆಯಿಂದ ಇದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ಸರ್ವ ಆರ್ಮಿಗೆಲ್ಲರಿಗೂ ಕೂಡ ಸಂಪೂರ್ಣವಾದ ನೈತಿಕವಾದ ಬೆಂಬಲ ಕೊಟ್ಟು ಯಾರು ಈ ಕೃತ್ಯ ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚಬೇಕು ತಕ್ಷಣ ಮತ್ತು ಕಠಿಣವಾದ ಕ್ರಮವನ್ನು ತಗೊಂಡು ಇವರಿಗೆ ನ್ಯಾಯ ಕೊಡಬೇಕು. ಅವರಿಗೆ ಮಾತ್ರ ಯಾರು ಕೃತ್ಯ ಮಾಡಿದ್ದಾರೆ ಅವರಿಗೆ ಮಾತ್ರ ಕಠಿಣ ಕ್ರಮ ಅಲ್ಲ, ಇವರಿಗೆ ಯಾರೆಲ್ಲ ಬೆಂಬಲಿಸಿದ್ದಾರೆ ಅವರು ಸಂಪೂರ್ಣವಾಗಿ ಮಟ್ಟ ಹಾಕುವಂಥ ಕೆಲಸ ಆಗಲೇಬೇಕಂತೇಳಿ ಇಡೀ ದೇಶದ ಒಕ್ಕೂಟದ ಮನವಿ ಇದೆ. ನಾವೆಲ್ಲ ಒಗ್ಗಟ್ಟಿನಿಂದ ಇದೆ ಮತ್ತು ಒಗ್ಗಟ್ಟಿನ ಇರಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲೊಂದು ಕಡೆ ಜಮ್ಮು ಕಾಶ್ಮೀರ ಸರ್ಕಾರದ ಫೇಲ್ಯೂರ್ ಅಂತ ಭದ್ರತೆ ನೋಡಿ, ಈಗ ಇದರ ಬಗ್ಗೆ ಚರ್ಚೆ ಮಾಡುವಂಥ ನಾವಿಲ್ಲಿದ್ದೇವೆ. ಏನಿದ್ರು ಕೂಡ ಫಸ್ಟ್ ಯಾರು ಈ ಹಟ್ಟವಸ ಮಾಡಿದ್ದಾರೆ
ಅವರನ್ನು ಪತ್ತೆ ಹಚ್ಚಬೇಕು, ನಮ್ಮ ಕೈಗೊಳ್ಬೇಕು. ಯಾರು ಬೆಂಬಲ ಕೊಟ್ಟಿದ್ದಾರೆ ಅವರ ಬಗ್ಗೆಯೂ ಕೂಡ ಇವತ್ತು ಕ್ರಮ ಇವತ್ತು ಆಗಬೇಕು. ಮುಂದಿನ ವಿಚಾರಗಳನ್ನು ಅಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಏನೇನಾಗಿದೆ ಅಂತ ಹೇಳಿಕೊಂಡು ಮುಂದೆ ನೋಡ್ಕೊಳ್ತೀವಿ. ಕುಟುಂಬಸ್ಥರು ಮಾತಾಡ್ಬೇಕಾದ್ರೆ ನಮ್ಗೆ ಅದು ಪರಿಸ್ಥಿತಿ ಇನ್ನೊಬ್ರಿಗೆ ಬರಬಾರ್ದು, ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಇಲ್ಲ, ಬಹುಶಃ ಇವತ್ತು ಅಲ್ಲಿಯ ವಾಸ್ತವ ವಿಚಾರ ನೋಡಿಕೊಂಡು ಇವತ್ತು ಅಲ್ಲಿ ವಿಚಾರ ಹೇಳಿದೆ. ಖಂಡಿತವಾಗಿ ಅವರ ನೋವು ಇನ್ನೊರಿಗೆ ಯಾರು ಬರಬಾರ್ದು ಅಂತೇಳಿ ಅವರ ಪ್ರಾರ್ಥನೆ ಇವತ್ತು ಮಾಡೋದಿದ್ದರೆ ಆ ನೋವಿನ ವಿಚಾರ ನಮಗೆಲ್ಲ ಅರ್ಥ ಆಗಬೇಕು, ಎಷ್ಟು ನೋವಿದೆ ಅಂತ ಹೇಳಿಕೊಂಡು. ಸ್ಥಳೀಯ ಪ್ರವಾಸಿಗರು ಕೂಡ ತಮ್ಮ ಜೀವನ ಹಂಗೆ ತೊರೆದು ರಕ್ಷಣೆ ಕೂಡ ಮಾಡಿದ್ದಾರೆ ಬಂದಂಥ ಪ್ರವಾಸಿಗರನ್ನು ಸ್ಥಳೀಯ ಮಟ್ಟದ ಜನರು ಇವತ್ತು ಎಲ್ಲ ಪ್ರವಾಸಿಗರಿಗೆ ಎಲ್ಲ ರೀತಿಯ ಒಂದು ಸಹಾಯ ಮಾಡಿ ಆ ಒಂದು ಕಷ್ಟ ಕಾಲದಲ್ಲಿ ಸಹಕಾರಕ್ಕೆ ನಿಂತಿದ್ದಾರೆ. ಅದು ಮಾನವೀಯತೆ ಮತ್ತು ಮನುಷ್ಯ ಧರ್ಮ ಇದರಲ್ಲಿ ಅದನ್ನು ತೋರ್ಪಡಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದು ಭಾರತ ದೇಶದ ಸಂಸ್ಕೃತಿ ಮತ್ತು ಅದು ಭಾರತ ದೇಶದ ಪರಂಪರೆ. ಭಾರತ ದೇಶದ ಸಂಸ್ಕೃತಿ ಪರಂಪರೆಯನ್ನು ಕಾಶ್ಮೀರಿಗಳಲ್ಲಿ ಬಿಂಬಿಸಿದ ಹೇಳಲಿಕ್ಕೆ ಬಯಸಿದೆ. ಬಹುಶಃ ಅವರೆಲ್ಲರಿಗೂ ಕೂಡ ಇವತ್ತು ಕೂಡ ಈ ಕುಟುಂಬ ಚಿರಋಣಿ ಆಗಿದ್ದಾರೆ. ಎಲ್ಲ ನಾಯಕರ ಬಗ್ಗೆ ಕೂಡ ಅವರು ಚಿರಋಣಿಯಾಗಿ ಇವತ್ತನ್ನು ಬಿಟ್ಟುಕೊಂಡಿದ್ದಾರೆ. ಶಾಸಕರು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಮತ್ತು ಶಾಸಕರ ಜೊತೆಯಲ್ಲಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.